सतीश माधुव्योऽसानेतेन कथं ब्रह्मणमुपहरत् एकदैव यजमानायस्तु दधाते हरे शत्रुतायास्तु मङ्गलम्। ಡಾಕ್ಟರ್ ಕೆ ಸುಧಾಕರ್ ಅವರ ತಂದೆ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಮತ್ತು ಹಿರಿಯ ಬಿಜೆಪಿ ಮುಖಂಡ ಪಿಎನ್ ಕೇಶವರೆಡ್ಡಿ ಅವರ 90ನೇ ವರ್ಷದ ಹುಟ್ಟುಹಬ್ಬವನ್ನು ಚಿಕ್ಕಬಳ್ಳಾಪುರ ತಾಲೂಕಿನ ಚಿಕ್ಕಪೈಲಗುರಿಕಿ ಗ್ರಾಮದಲ್ಲಿ ನೆಲೆಸಿರುವ ಮನೆ ದೇವರು ಶ್ರೀ ಚೆನ್ನಕೇಶವ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಪುನಸ್ಕಾರ ಮಾಡಿ ದೇವರ ಆಶೀರ್ವಾದ ಪಡೆದು ಸಾವಿರಾರು ಅಭಿಮಾನಿಗಳು ಬಿಜೆಪಿ ಮುಖಂಡರು ಕಾರ್ಯಕರ್ತರ ಜೊತೆ ಕೇಕ್ ಕತ್ತರಿಸಿ ತಿನ್ನಿಸುವ ಮೂಲಕ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಬಂದಿದ್ದ ಅಭಿಮಾನಿಗಳು ತಮ್ಮ ನೆಚ್ಚಿನ ನಾಯಕನಿಗೆ ಬೃಹತ್ ಹಾರವನ್ನು ಹಾಕಿ ಶುಭಾಶಯಗಳನ್ನು ಕೋರಿದ್ದಾರೆ. ಇನ್ನು 90ನೇ ವರ್ಷಕ್ಕೆ ಕಾಲಿಟ್ಟ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಮತ್ತು ಹಿರಿಯ ಬಿಜೆಪಿ ಮುಖಂಡ ಪಿಎನ್ ಕೇಶವರೆಡ್ಡಿ ಮಾತನಾಡಿ, ರಾತ್ರಿಯಿಂದಲೇ ನನ್ನ ಹುಟ್ಟುಹಬ್ಬಕ್ಕೆ ಸಾವಿರಾರು ಜನ ಮನೆಗಳ ಬಳಿ ಬಂದು ಶುಭಾಶಯಗಳನ್ನು ಕೋರುತ್ತಿದ್ದಾರೆ. ಬಹಳ ಸಂತೋಷ ತಂದಿದೆ. ಪ್ರತಿ ವರ್ಷ ನಮ್ಮ ಮನೆ ದೇವರಾದ ಶ್ರೀ ಚೆನ್ನಕೇಶವ ಸ್ವಾಮಿ ದೇವಾಲಯದಲ್ಲಿ ನನ್ನ ಅಭಿಮಾನಿಗಳ ಜೊತೆ ಹುಟ್ಟುಹಬ್ಬ ಆಚರಣೆ ಮಾಡಿಕೊಳ್ಳುವುದು ವಾಡಿಕೆ. ಅದರಂತೆ ಈ ವರ್ಷ ಹುಟ್ಟುಹಬ್ಬದ ಜೊತೆಗೆ ನನ್ನ ಮಗ ಡಾಕ್ಟರ್ ಕೆ ಸುಧಾಕರ್ ಸಂಸದರಾಗಿ ಲೋಕಸಭಾ ಮೆಟ್ಟಿಲೇರಿದ್ದಾರೆ. ಮೋದಿ ಅವರ ಜೊತೆ ಕೆಲಸ ಮಾಡಿದ್ದಾರೆ. ಇದು ಮತ್ತಷ್ಟು ಖುಷಿ ತಂದಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಸ್ವಲ್ಪ ಕಟ್ ಮಾಡಿ ಶಂಕರ್ ಅಕ್ಕ ಡಾಕ್ಟರ್ ಕೆ ಸುಧಾಕರ್ಗೆ ಡಾಕ್ಟರ್ ಕೆ ಸುಧಾಕರ್ಗೆ ರೈತ ಹೋರಾಟಗಾರ ರೈತರ ಮಗ ಕೇಶವಣ್ಣ ಅವರಿಗೆ ಇವತ್ತಿನ ದಿವಸ ವಿಜೃಂಭಣೆಯಿಂದ ನಮ್ಮ ಕಾರ್ಯಕರ್ತರು ಇಡೀ ಚಿಕ್ಕಬಳ್ಳಾಪುರ ಕ್ಷೇತ್ರದ ಕಾರ್ಯಕರ್ತರು ಬಂದು ನಮಗೆ ಏನೋ ಒಂಥರ ಅಭಿಮಾನದಿಂದ ಇದು ಮಾಡಿರ್ತಾರೆ. ಅವರ ಅಭಿಮಾನಕ್ಕೆ ನಾನು ಕೃತಜ್ಞತೆ ಅರ್ಪಿಸಬೇಕು. ಅವರಿಗೆಲ್ಲ ನಮ್ಮ ಫಾಲೋವರ್ಸ್ ಅಂದರೆ ನನಗೆ ಭಾಳ ಇಷ್ಟ. ಕಾರ್ಯಕರ್ತರು ಅಂದ್ರೇ ಇಷ್ಟ. ಇಡೀ ಕ್ಷೇತ್ರದ ಕಾರ್ಯಕರ್ತರು ಬಾಗೇಪಲ್ಲಿ ಆಗ್ಬೋದು, ಗುಡಿಬಂಡೆ ಆಗ್ಬೋದು, ಎಲ್ಲ ಕಡೆಯಿಂದ ಬಂದಿದ್ದಾರೆ. ನಾನು 1 ತಿಂಗಳು ಬಾಗೇಪಲ್ಲಿ ಗುಡಿಬಂಡೆ ಎಲ್ಲ ಕೆಲಸ ಮಾಡಿದ್ದೀನಿ. ಅದರಿಂದ ಅವರ ಅಭಿಮಾನವೂ ನನಗಿದೆ. ಅದನ್ನು ಎಲ್ಲರೂ ಬಂದು ಒಂಥರ ಭಾಗಿಯಾಗಿದ್ದಾರೆ. ಹೌದು, ನನ್ನ ಬರ್ತ್ಡೇ ದಿವಸ ಎಲ್ಲರೂ ಬಂದು ಭಾಗಿಯಾಗಿ ಅವ್ರ ಕೈಲಾಗಿದ್ದ ಕೆಲಸಗಳನ್ನ ಹಾರಂತೆ ಅದಂತೆ ಕೇಕ್ ಅಂತ ಇವೆಲ್ಲ ತಿನ್ನಿಸಿ ಒಳ್ಳೇದು ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಡಾಕ್ಟ್ರು ಇವತ್ತಿನ ದಿವಸ ಲೋಕಸಭಾ ಕ್ಷೇತ್ರದಲ್ಲಿ ಸುಮಾರು 1,63,000 ಮತಗಳನ್ನು ಪಡೆದು ಒಂದು ಲೆವೆಲ್ಗೆ ಹೋಗಿದ್ದಾರೆ. ಅದು ಒಂದು ಸಂತೋಷ ಇದೆ ನನಗೆ. ಇವಾಗ ನಮ್ಮಲ್ಲಿ ಡಾಕ್ಟ್ರ್ ಮಂಜುನಾಥ್ ಆಗಲಿ, ಬಸವರಾಜ ಬೊಮ್ಮಾಯಿ ಆಗಲಿ, ಕೆಲವು ಮಿನಿಸ್ಟ್ರಿಗೆ ಪೋಸ್ಟ್ ಕೊಟ್ಟಿಲ್ಲ. ಕೊಡದೇ ಇದ್ದರೂ ಚಿಂತೆ ಇಲ್ಲ. ನಾವು ಮೋದಿನ ಒಪ್ಪಿದ್ದೀವಿ. ಮೋದಿನೇ ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳಿದ್ದೀವಿ. ಅವರ ನೇತೃತ್ವದಲ್ಲಿ ಈ ದೇಶ ಮುನ್ನಡೆಯಬೇಕು ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಿಲ್ಲ, ಯಾವಾಗಲೂ ನನ್ನ ಕಾರ್ಯಕರ್ತರು ಪ್ರತಿಯೊಂದು ಹುಟ್ಟಿನಬ್ಬದಕ್ಕೂ ಇದೇ ರೀತಿಯಲ್ಲಿ ಸೇರಿ ಕೆಲಸ ಮಾಡ್ತಾರೆ. ಈ ಸಲ ಸ್ವಲ್ಪ ಬಾಗೇಪಲ್ಲಿಯವರು ಬಂದಿದ್ದಾರೆ. ಅವ್ರಿಗೆ ನಾನು ಕೃತಜ್ಞತೆ ಅರ್ಪಿಸ್ಬೇಕು. ಮೋದಿನೇ ಇರಬೇಕು ಈ ದೇಶಕ್ಕೆ. ಈ ಸಲ ಒಂದು 30-40 ಸೀಟ್ ಕಡಿಮೆ ಬಂದಿರ್ಬೋದು. ಆ ಮೋದಿ ಆಡಳಿತದಿಂದ ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗುತ್ತೆ. ಅಭಿಮಾನಿಗಳು ಬಂದು ಹೂನಾರ ಹಾಕಿ ರಾತ್ರಿ 12 ಗಂಟೆಯಲ್ಲಿ ಹೋಗಿದ್ದಾರೆ. ಅವ್ರಿಗೂ ಏನೋ ಒಂದು ಸಂತೋಷ ಸುದ್ದಿ.
ಇದೇ ರೀತಿಯಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ದೇವಸ್ಥಾನದಲ್ಲಿ ಯಾವಾಗಲೂ ನಾನು ಆಚರಣೆ ಮಾಡ್ಕೊಳ್ಳೋದು ಹುಟ್ಟಿದ ಹಬ್ಬನ. ಇವಾಗ ನಂದಿಗೆ ಹೋಗ್ತೀವಿ, ನಂದಿನಲ್ಲಿ ನೋಡಿ ಅಲ್ಲಿ ಪೂಜೆ ಮುಗಿಸ್ಕೊಂಡು ಆಮೇಲೆ ವೃದ್ಧಾಶ್ರಮಕ್ಕೆ ಹೋಗಿ ಅಲ್ಲಿ ಊಟ ಕೊಟ್ಟು ಎಲ್ಲ ಮುದುಕರು ವಯಸ್ಸಾಗಿರ್ತಕ್ಕಂಥವ್ರಿಗೆಲ್ಲ ಕೊಟ್ಟು ಅಲ್ಲಿಂದ ಬಂದು ನಮ್ಮ ಮನೆಗೆ ಸೇರ್ತೀವಿ. ಇನ್ನು ಈ ವೇಳೆ ಬಿಜೆಪಿ ಹಿರಿಯ ಮುಖಂಡರಾದ ಕೆವಿ ನಾಗರಾಜು, ಗೆರಗರೆಡ್ಡಿ, ಮುನೇಗೌಡ, ಚೆನ್ನಕೃಷ್ಣಾರೆಡ್ಡಿ, ಕೆಆರ್ ರೆಡ್ಡಿ, ಬಿಜೆಪಿಯ ಯುವ ಮುಖಂಡ ಹರಿಸ್ಥಳ ಗಿರೀಶ್, ಎಸ್ಆರ್ಎಸ್ ದೇವರಾಜು, ಗೆಂಟಿಗಾನಹಳ್ಳಿ ಶಿವಕುಮಾರ್, ಎಂಎಫ್ಸಿ ನಾರಾಯಣಸ್ವಾಮಿ ಇನ್ನಿತರರು ಭಾಗವಹಿಸಿದರು. ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.